ವೀಕ್ಷಕರೇ, ಎವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ನಿನ್ನೆ ತಡರಾತ್ರಿ ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಗ್ರಾಮದ ಬಸಪ್ಪನ ಮರಡಿಗೆ ನಾವು ಒಂದು ವಿಸಿಟ್ ಮಾಡ್ತೀವಿ. ಅಲ್ಲಿನ ಒಂದು ವಾತಾವರಣ, ಮೂಲಭೂತ ಸೌಕರ್ಯಗಳನ್ನು ನೋಡಿ ಕೈ ಎತ್ತಿ ಮುಗಿಬೇಕು. ನಮ್ಮ ಭಾಗದ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದವ್ರು ನಾನು ಹೇಳೋದು, ಕೈ ಎತ್ತಿ ಮುಗಿಬೇಕು. ನಿಮಗೆ ದೊಡ್ಡ ದೊಡ್ಡ ಊರಲ್ಲಿ ಮೆರವಣಿಗೆ ಮಾಡ್ತೀರಾ, ನಾವು ಜನಸಾಮಾನ್ಯರಿಗೆ, ಹಿಂದುಳಿದ ವರ್ಗಕ್ಕೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಸಮುದಾಯದ ಜನಕ್ಕೂ ನಾವು ಅವರ ಸೇವೆ ಮಾಡೋಕ್ಕಾಗಿ ಇರೋದಂತೀರಿ. ಹೋಗ್ರಿ ಒಂದ್ಸರಿ ಈ ಮುದೇನೂರು ಗ್ರಾಮಕ್ಕೆ ದಯವಿಟ್ಟು. ನಾನು ರಾಜಕಾರಣಿಗಳಿಗೆ ಹೇಳ್ತಾ ಇರೋದು, ಬಸಪ್ಪನ ಮರಡಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರ್ಕೊಂಡು ಆ ಭಾಗದಲ್ಲಿ ಒಂದ್ಸರಿ ವಿಸಿಟ್ ಮಾಡಬೇಕು. ಇದು ಯಾವುದೇ ಆವೇಶದ ಮಾತುಗಳಲ್ಲ ಸರ್. ದಯವಿಟ್ಟು ಅಲ್ಲಿ ನಿನ್ನೆ ರಾತ್ರಿ ನೋಡಿ ನಮಗೆ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಸುಮಾರು 25 ವರ್ಷಗಳಿಂದ 40ಕ್ಕೂ ಹೆಚ್ಚು ಕುಟುಂಬಗಳು ಆ ಒಂದು ಭಾಗದಲ್ಲಿ ಯಾವುದೇ ಸರ್ಕಾರಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಕರೆಂಟು, ನೀರು, ಒಳಚರಂಡಿ, ರಸ್ತೆ ಯಾವುದೂ ಇಲ್ಲ. ರಾತ್ರಿ ಇಡೀ ಕತ್ತಲದಲ್ಲೇ ಜೀವನ ಅವ್ರದ್ದು. ಆ ಹಿಂದೆ ಕುಮಾರಸ್ವಾಮಿ ಅವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಅವರು ಗ್ರಾಮ ವಾಸ್ತವ್ಯ ಮಾಡ್ತಿದ್ರು. ಇಂಥಲ್ಲಿ ಹೋಗ್ರಿ ಸ್ವಾಮಿ, ಗ್ರಾಮ ವಾಸ್ತವ್ಯ ಮಾಡಿರಿ. ನಮ್ಮ ಭಾಗದ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಹೋರಾಟಗಾರರು ದಯವಿಟ್ಟು ಈ ಭಾಗಕ್ಕೆ ಒಂದ್ಸರಿ ವಿಸಿಟ್ ಮಾಡಿ. ಇಲ್ಲಿನ ಜನರ ಪರಿಸ್ಥಿತಿಯನ್ನು ನೋಡಿ. ಶಾಲಾ ಮಕ್ಕಳಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಸ್ವಲ್ಪ ಯಾಮಾರಿದ್ರಂದ್ರೆ ಈ ಕಡೆ ದೊಡ್ಡ ಒಂದು ಹೊಂಡ ಇದೆ ನೋಡ್ರಿ. ಅಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇವೆ. ಈಗ ಆ ಹೊಂಡಕ್ಕೆ ಏನಾರು ಅಪ್ಪಿ ತಪ್ಪಿ ಮಕ್ಕಳು ಬಿದ್ದರೆ ಅವರು ಮರಳಿ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ದುಸ್ಥಿತಿಯಲ್ಲಿ ಈ ಭಾಗದ ಜನರು, ಈ ಭಾಗದ ಸ್ಥಳೀಯ ನಿವಾಸಿಗಳು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇದ್ದಂಥ ಕರೆಂಟನ್ನು ಕೂಡ ಕಡಿತಗೊಳಿಸಿದ್ರು. ಅದು ಯಾವುದೋ ಆದೇಶ ಇತ್ತಂತ, ಅದನ್ನೇನೋ ಹೇಳ್ತಾರೋ ಅವರು, ಅದು ನಮ್ಗೆ ಗೊತ್ತಿಲ್ಲ. ಆ ಕತ್ತಲದಲ್ಲಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಓದೋ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲಿ ವಾಸವಾಗಿದ್ದವು. ಅಂದರೆ ಅದು ಸುಮಾರು 25 ವರ್ಷದಿಂದ. ನಾಚಿಕೆ ಆಗ್ಬೇಕು. ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರಿಗೂ ಮನವಿ ಕೊಟ್ಟಾರ. ಎಲ್ಲರೂ ಬರೀ ಆಶ್ವಾಸನೆಗಳು. ಬಿಡಿ ಸ್ವಾಮಿ, ಎಲ್ಲರೂ ದಯವಿಟ್ಟು ಇಂಥ ದೊಡ್ಡ ಆಶ್ವಾಸನೆಗಳನ್ನು ಕೊಡೋದನ್ನು ಬಿಟ್ಟು ಈಗಲಾದರೂ ಜನಪರ ಕಾಳಜಿ ವಹಿಸಿ ಅವ್ರಿಗೆ ಏನು ಬೇಕಾಗಿದೆ ಆ ಮೂಲಭೂತ ಸೌಕರ್ಯಗಳನ್ನು ಕೊಡೋದನ್ನು ವ್ಯವಸ್ಥೆ ಮಾಡಿ. ಒಂದು ಸರಿ ಅಲ್ಲಿ ಈಗೇನು ನಮ್ಮ ಭಾಗದ ರಾಜಕಾರಣಿಗಳು ಎಲ್ಲ ಇದಿರಲ್ಲ, ಮಹಾತ್ಮರು, ಹೋಗ್ರಿ ಅಲ್ಲಿ ಒಂದ್ಸರಿ ಗ್ರಾಮ ವಾಸ್ತವ್ಯ ಮಾಡ್ರಿ. ಆ ಮುದೇನೂರು ಗ್ರಾಮದ ಬಸಪ್ಪನ ಮರಡಿಯಲ್ಲಿ ಒಂದು ದಿವಸ ಕಾಲ, ರಾತ್ರಿ ಇಡೀ ಕಾಲ ಕಳೆದು ಬನ್ನಿ. ಅಲ್ಲಿನ ಜನರ ಪರಿಸ್ಥಿತಿ, ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ಅರ್ಥ ಆಗುತ್ತೆ ನಿಮಗೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಬಿಡಿ, ನಿದ್ದೆಗೆ ಜಾರಿ ಬಿಟ್ಟಾರವರು. ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟರಂತೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರಂತೆ. ಈ ಕೊನೆಯದಾಗಿ ಉಳಿದಿರೋದು ಆ ಭಾಗದ ಜನರಿಗೆ ಒಂದೇ ಒಂದು, ದಯಾಮರಣ ಕೊಟ್ಬಿಡಿ ಸ್ವಾಮಿ ಅಂತಂದು ನಮ್ಮ ಕ್ಯಾಮ್ರಾ ಮುಂದೆ, ನಮ್ಮ ಮುಂದೆ ಅಳಲನ್ನು ತೋಡ್ಕೊತಾ ಇದ್ದಾರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು. ದಯಾಮರಣ ಕೊಟ್ಬಿಡಿ, ಇಲ್ಲಾಂದರೆ ಬೇರೆ ಕಡೆ ಸ್ಥಳಾಂತರಿಸಿ ಅನ್ನೋದನ್ನು ಮನವಿ ಮಾಡ್ಕೊಂಡಾರ. ಎಲ್ಲಿಗೆ ಬಂದಿದೆ ನಮ್ಮ ಪರಿಸ್ಥಿತಿ? 2026ರಲ್ಲಿ ಡಿಜಿಟಲ್ ಇಂಡಿಯಾ ಮುಂದುವರೆದಿರ್ತಕ್ಕಂಥ ಭಾರತದಲ್ಲಿ ಈಗ ನಮ್ಮ ರಾಣೆಬೆನ್ನೂರು ತಾಲೂಕಿನ ಮುದೇನೂರು ಏನು ಬಸಪ್ಪನ ಮರಡಿ ಅಂತಂದು ಏನು ಹೇಳ್ತಾರೆ, ಈ ಭಾಗದಲ್ಲಿ 45ಕ್ಕೂ ಹೆಚ್ಚು ಕುಟುಂಬಗಳು ರಾತ್ರಿ ಇಡೀ ಯಾವುದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಆದಿಮಾನವರ ಟೈಪು. ಆದಿಮಾನವರಿಗಾದರೂ ಅಲ್ಲಿ ಸೊಪ್ಪು, ಸೆಡಿ ಅಥವಾ ಏನಾದರೂ ಅಲ್ಲಿ ಕಾಡಿನಲ್ಲಿ ಇರ್ತಕ್ಕಂಥ ಶಕ್ತಿಯುತವಾದ ಸಸ್ಯಾಹಾರಿ ಆದರೂ ಸಿಗುತ್ತೆ. ಇವರು ಅದನ್ನ ತರಕ್ಕೆ ಹೋದ್ರೂ ಮನೆಗೆ ಬರೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಪಕ್ಕಕ್ಕೆ ದೊಡ್ಡ ಹೊಂಡ, ಎಲ್ಲ ಮಣ್ಣು ತುಂಬಿ, ರಸ್ತೆ ಗುಂಡಿಗಳು ತುಂಬಿದಂಥ ರಸ್ತೆಗಳು. ಅಲ್ಲಿ ಒಂದು ಯಾವುದೋ ಶಾಲೆ ಬೇರೆ ಇದೆ ಅಂತ, ಆ ಶಾಲೆಗೆ ಹೆಂಗೆ ಹೋಗ್ತಾವೋ ಏನೋ ಮಕ್ಕಳು. ದಯವಿಟ್ಟು ಇದನ್ನು ಸುದ್ದಿ ಅಂತ ನಾವು ಮಾಡ್ತಾ ಇಲ್ಲ. ನಮಗೆ ಆ ದೃಶ್ಯವನ್ನು ಕಂಡಾಗ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ವೀಕ್ಷಕರೇ, ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಈ ಭಾಗಕ್ಕೆ ತೆರಳಿ ಅವ್ರಿಗೇನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅವನ್ನ ಕೂಡಲೇ ಒದಗಿಸ್ಬೇಕು ಅಂತಂದು ಹೇಳಿ ಅಲ್ಲಿ ಹೋರಾಟಗಾರರು, ಹಾಲೇಶ್ ಇಟ್ಟಿಗೆ ಅವರು ಇರ್ಬೋದು, ಮಂಜುನಾಥ್ ದುಗ್ಗತಿ, ಇಂಥ ಅನೇಕ ಮುಖಂಡರು ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಮುದೇನೂರು ರೀ, ರಾಣೆಬೆನ್ನೂರು ತಾಲೂಕು ರೀ, ನೀಲಮ್ಮ ಮುದೇನ್ರಿ. ನಾವು ಬಸಪ್ಪನ ಮರಡಿ ಜೀವನ ಮಾಡಕ್ಕೆ 40 ವರ್ಷ, 40 ಕುಟುಂಬದವ್ರು ಅದಾವ್ರಿ. 40 ಕುಟುಂಬದವ್ರದ್ರೆ ನಮ್ಗೆ ಕರೆಂಟ್ ಇಲ್ಲ, ನೀರಿನ ಸೌಲಭ್ಯ ಇಲ್ರಿ, ನಮ್ಗೆ ಯಾವ್ದು ಇದು ಇಲ್ರಿ. ಈಗ ಓಟ್ ಹಾಕ್ಸಿನ ಬೇಕಾರೆ ಏನು ಹೇಳ್ತಾರ್ರಿ, 4 ಈಗ ಮಾಡ್ತೇವೆ ಒಂದು ಹಾಕ್ಸಂತಾರ್ರಿ. ಹಾಕ್ಸನ್ ನಮ್ಗೆ ಯಾರು ಏನು ಸೌಲಭ್ಯ ಮಾಡಲ್ರಿ ಸರ್. ನಾವು ಇದ್ರಾಗ ಅದ ಕತ್ಲದಾಗ ಇವ್ರಕತ್ 25-30 ವರ್ಷ ಆತ್ರಿ. ಎಲ್ಲ ನೀರಿನ ಸೌಲಭ್ಯ ಅಲ್ರಿ, ಯಾವುದಲ್ಲ.
ಅಧಿಕಾರಿಗಳು ಏನು ಹೇಳಿದ್ರಮ್ಮ ನಿಮಗೆ ಬಂದಾಗಿಲ್ಲ? ಅಧಿಕಾರಿ ಬಂದಾಗ ಅಷ್ಟೇ ಹೇಳ್ತಾರ್ರಿ ಮಾಡಿಸ್ತೇವೆ ಅಂತಾರ್ರಿ. ಮತ್ತೇನು ಹೊಳ್ಳಿ ಮಾಡ್ಸಕೊಳ್ರಿ ನಮಗೆ. ಎದ್ದೋಗ್ರಿ ಅಂದ್ರೆ ನಾವು ಪಡ್ಬೋ ಹೇಳ್ತಾವಲ್ರಿ. ಎದ್ದೋಗಕ್ಕೆ ನಾವು ತಯಾರಲ್ರಿ. ಬಟ್ ನಮ್ಗೆ ಎರಡಕ್ಕೊಂದು ಜಗದ ಸೈಡ್ ಕೊಡೋಕ್ರಿ, ಇಲ್ಲೇ ನಮ್ಗೆ ಜಾಗ ಕೊಡೋಕ್ರಿ ಅವ್ರು. ಎದ್ದೋಗಂತ ಹೆಂಗೆ ಹೇಳ್ತಾರೆ ಅವ್ರು? ಇಲ್ಲಿ ಮಠ ಓಟ್ ಹಾಕ್ಸಿ ಅಂತ ನಾವು ಅಲ್ಲಿ ಬರ್ತಾವ್ರಿ. ಸರ್ಕಾರಕ್ಕೆ ಟೆಂಟ್ ಆಗ್ತಾವೆ ಅಲ್ಲೇ ನಮ್ಗೆ ಕೊಡೋ ಮಠ. ಬಾಣ್ರಿ ನನ್ನ ಹೆಸರು ನೀರಾಕತ್ತಿ 35 ವರ್ಷ ಆತ್ರಿ. ಕರೆಂಟ್ ಇಲ್ಲ, ನೀರು ಸವಲತ್ತಿಲ್ರಿ. ಮಕ್ಕಳಿಗೆ ಬರ್ಕನದು ಕರೆಂಟಿಂದ ಇದು ಸವಲತ್ತಿಲ್ರಿ. ಕತ್ತಲಾಗ ಬರ್ಕೋಬೇಕ್ರಿ ಸರ. ನಮ್ಮ 35 ವರ್ಷ ಆತ್ರಿ. ನಾಯಿ ಕಡಿದ್ರೆ ಇನ್ನು ದಿನ ಓಡಾಡಕತ್ತೀರಿ ಅನ್ಸತ್ರಿ. ನಾವು ಈಗ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕಾಲ ದಿನ ಅದ್ರಾಗ ಹೋಗ್ತಾರ್ರಿ ಸರ್. ಇಲ್ಲಿ ಸರ್ಕಾರಿ ಶಾಲೆ ಇದೆ ಅಂತ ಕೇಳಿದ್ಮ, ಮಕ್ಳು ಹೆಂಗೆ ಹೋಗ್ತಾರ? ಅವ್ರದ್ದು ಏನ್ರಿ ಅವ್ರದ್ದು ಓಟ್ ಹಾಕಿ ಬರ್ತಾರೆ, ಓಟ್ ಹಾಕರಂತಾರ್ರಿ. 35 ಸಾವಿರ ಕತ್ತಲಾಗಿದ್ದು ಕರೆಂಟಿನ ಸವಲತ್ತಿಲ್ಲ, ನೀರಿನ ಸವಲತ್ತಿಲ್ಲ. ಮತ್ತೆ ಓಟ್ ಹಾಕೋಣ ಲೋಟ್ ಹಾಕ್ರಿ ಅಂತ ಬರ್ತಾರ್ರಿ ಸರ್. ಈ ಸವಲತ್ತು ಮಾಡ್ಕೊಂಡ್ರೆ ಮಾಡಿಕೊಡ್ತಿತ್ತ ಓಟ್ ಹಾಕಿ ಫಸ್ಟ್ ಅಂತಾರ್ರಿ ಸರ್. ಇದು ಏನು ಮಾಡ್ಬೇಕು? ಅದ್ರ ಕತ್ತಲಾಗ ಬರ್ಕಂತಾರ್ರಿ ಸರ್. ಏನು ಮಾಡ್ಬೇಕು? ದೀಪ ಹಚ್ಕೊಳೋದು ಬರ್ಕಂತಾರ್ರಿ ಸರ್. ಶಾಸಕರ ಗಮನಕ್ಕೆ ಏನಾರ ತಂದಿದ್ರೇನು ಮಸ್ತ್? ಹ್ಞೂ ರೀ. ಯಾವಾಗ ತಂದಿದ್ರಿ? ಏನು ಹೇಳಿದ್ರು ಅವ್ರು ಕೇಳಿದ್ರೆ? ಅವರು ಹಂಗ ಅಂದ್ರಿ ಸರ್. ಏನಂತ? ಓಟ್ ಹಾಕ್ರಿ ತಯಾರೇ ನಾವು ಹಾಕ್ತೀವಿ, ನೀರಿನ ಸವಲತ್ತು ಮಾಡಿ ಕೊಡ್ತೀವಿ, ಕರೆಂಟ್ ಹಾಕಿ ಕೊಡ್ತೀವಿ ಸರ, ಮಾಡಿ ಹಾಕ್ರಿ ಫಸ್ಟ್ ಅಂತ ಹಿಂಗ ಅಂದ್ರಿ ಸರ್. ಒಳಗೆ ಹೋಗ್ಬೇಕ್ರಿ ಸರ್. ಇಲ್ಲಿಂದ ಒಳಗಿಂದ ಹೊತ್ಕೊಂಡ್ ಬರ್ಬೇಕ್ರಿ ಸರ್. ಸವಲತ್ತ ಇಲ್ರಿ ಇಲ್ಲಿ. ರೆಡಿ ಇಲ್ರಿ. ನಾವು ಇಲ್ಲೇ ಇರ್ತೀವ್ರಿ ಸರ. ನನ್ನ ಹೆಸರು ಪಕ್ಕಿರಪ್ಪ, ರಾಣೆಬೆನ್ನೂರು ತಾಲೂಕು ಮುದೇನೂರು. ಇಲ್ಲಿ ಸುಮಾರು 25 ವರ್ಷ ಆಯ್ತು ನಾವು ಜೀವನ ಮಾಡಕತ್ತಿ. ಕರೆಂಟ್ ಇಲ್ಲ, ನೀರಿಲ್ಲ, ಯಾವುದು ಸೌಲಭ್ಯ ಇಲ್ಲ. ಮಕ್ಕಳು ಮರಿ ಓದೋದು ಪದೋದಂದ್ರೆ ಎಲ್ಲ ದೀಪ ಮುಡ್ಸ್ಕೊಂಡು ಓದ್ತಾರೆ ರೀ. ಒಬ್ಬರು ಅಧಿಕಾರಿಗಳು ಬರ್ತಾರೆ, ಹೇಳ್ತಾರೆ, ಒಕ್ಕಾರ ಮಾಡ್ತೇವೆ ಅಂತಾರೆ, ಮಾಡ್ತಾರಂತಾರೆ, ಒಕ್ಕಾರ್ರಿ. ಯಾರು ಏನೋ ಇದು ಮಾಡಂಗಿಲ್ಲ ರೀ. ಎಲ್ಲ ಇದಕ್ಕೂ ಎಲ್ಲರೂ ಹೇಳ್ಯಾರ್ರಿ. ಮುಂದೆ ಏನೋ ಮತ್ತು ಮಾಡಲಿಲ್ಲ ಅಂದರೆ ಮತ್ತೆ ಮುಂದೆ ಜೀವನ ಮಾಡೋದು ಹೆಂಗ್ರಿ? ಇಲ್ಲಿ ಮಕ್ಕಳು ಮರಿ ಕಟ್ಕೊಂಡು ಕತ್ತಲ್ದಾಗ ಜೀವನ ಮಾಡೋದು ಹೆಂಗೆ ಹೇಳ್ರಿ? ಮುಂದೆ ಏನು ಮಾಡಲ್ರಿ, ಇಲ್ಲೇ ನಾವು ಇರ್ತಾವ್ರಿ. ಅವ್ರು ಯಾವಾಗ ನಮಗೆ ಕರೆಂಟ್ ಕೊಡ್ತಾರ, ನೀರು ಕೊಡ್ತಾರ, ಅಲ್ಲಿ ಮಟ್ಟ ನಾವು ಇಲ್ಲೇ ಇರ್ತಾವ್ರಿ. ಎಲ್ಲ ನಾವು ದುಡ್ಕೊತಿದ್ದೇವ್ರಿ ಸರ್. ಕರೆಂಟ್ ಇಲ್ಲ, ಒಂದು ಹೋಗಿ ದಾರಿ ಇಲ್ಲ. ಕುಡಿಯಕ್ಕೆ ನೀರಿಗೆ ಓದಾಡಿ ಹೋಗ್ಬೇಕ್ರಿ. ಅಲ್ಲಿಂದ ಯಾರು ಕೂಡ ಬರ್ತಂದ್ರೆ ಮತ್ತೆ ನಮ್ಮ ಯಾರು ಬಂದು ಅವ್ರಿಗೆ ಮತ್ತೆ ನೀರು ಕೊಡ್ಬೇಕ್ರಿ. ಅಲ್ಲಿ ಕೊಟ್ಟು ನಾವು ಜೀವನ ಮಾಡ್ತೇವ್ರಿ ಸರ್. ಮತ್ತೆ ಓಟ್ ಹಾಕಿ ಹೇಳ್ತಾರೆ, ಹೇಳಿ ನಾವು ಅರ್ಧ ಕಳ್ಸಿ ಕೊಡ್ತೇವೆ. ಇಲ್ಲಿ ಕರೆಂಟ್ ಕಬ್ಬ ಹಾಕ್ತೇವೆ. ಯಾರು ಹಾಕ್ತಾರ್ರಿ? ಇಲ್ಲ ಕಷ್ಟ ನೋಡಿದ್ರೆ ಇಲ್ಲಿ ನೋಡ್ರಿ, ಈಗ ಕರೆಂಟ್ ಇಲ್ಲ, ಏನಿಲ್ಲ, ಏನು ಮಾಡೋಕ್ರಿ ಸರ್? ನಮಗೆ ಕರೆಂಟ್ ಕೊಡ್ರಿ, ರಸ್ತೆ ಆಗ್ಬೇಕು, ಆಮೇಲೆ ಮನೆ ಸೈಟ್ ಕೊಡ್ಬೇಕು. ಇಲ್ಲದ್ರೆ ಸೈಟ್ ಇಲ್ಲ ಅಂದ್ರೆ ನಾಲ್ಕು ಹೊಲ ಹೊಡೆದ್ರೆ ಸೈಟ್ ಹಾಕ್ಬೇಕು. ಎಲ್ಲ ಮಾಡಿಕೊಡ್ರಿ ಅಂತ ನಾವು ಕೈ ಕೇಳ್ಕೊತೇವ್ರಿ ಸರ್. ಏನು ದಯಮಾಡಿ ಇದು ಮಾಡಿ ಕೊಡ್ರಿ. ಇಲ್ಲ ಅದು ಮೀರಿ ನಾವು ಮಾಡೋದಲ್ಲ ಅಂತಂದ್ರೆ ನಾವು ಪೂರ್ತಿ ಒಂದೊಂದು ಎಣ್ಣೆ ಬನ್ನಿ ತಗೊಂಬಂದು ಅಲ್ಲೇ ನಾವು ತೀರ್ಮಾನ ಆಗಿಬಿಡ್ತಾವೆ. ಹಾಲೆ ಸಿಟಿಗೆ ಅಂತ ಸರ್ ನನ್ನ ಹೆಸರು. ನಮ್ಮೂರು ರಾಣೆಬೆನ್ನೂರು ತಾಲೂಕು ಇಟಿಗಿ. ನಾನೊಬ್ಬ ಪ್ರಜಾತತ್ವ ಮಾನವ ಹಕ್ಕು ಆಯೋಗದ ಹಾವೇರಿ ಜಿಲ್ಲಾ ಅಧ್ಯಕ್ಷ ನಾನು. ನಾವು ಇಲ್ಲಿ ಎಲ್ಲಿದ್ದಾವಪ್ಪ ಅಂತ ಹೇಳಿದ್ರೆ ರಾಣೆಬೆನ್ನೂರು ತಾಲೂಕು ಮುದೇನೂರು ಗ್ರಾಮದಲ್ಲಿ ಇದ್ದೇವೆ. ಮುದೇನೂರು ಗ್ರಾಮದಲ್ಲಿ ಸುಮಾರು 35-40 ಕುಟುಂಬ 25 ವರ್ಷದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದ್ರ ವಿಚಾರವಾಗಿ ಅವ್ರಿಗೆ ಹಕ್ಕುಪತ್ರ ವಿಚಾರವಾಗಿ, ಆಮೇಲೆ ಅವರಿಗೆ ನೀರಿಗಾಗಿ, ಕರೆಂಟ್ಗಾಗಿ ತಹಸೀಲ್ದಾರ್ ಸಾಹೇಬರಿಗೆ, ಇಒ ಸಾಹೇಬರಿಗೆ, ಆಮೇಲೆ MLA ಸಾಹೇಬ್ರಂತ MLA ಸಾಹೇಬ್ರ ಪಿ ಆದಂಥ ಸೀತಾರಾಮ ರೆಡ್ಡಿ ಸಾಹೇಬರಿಗೆ ಎಲ್ಲರಿಗೆ ಮನವಿ ಕೊಟ್ಟವಿ. ಅವ್ರನ್ನ ಭೇಟಿ ಆಗೇವಿ. ಇಲ್ಲಿ ಆದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಸೈಟ್ ಕೊಡ್ತಾ ಇಲ್ಲ, ಕರೆಂಟ್ ಇಲ್ಲ, ಅವರಿಗೆ ನೀರು ಇಲ್ಲ, ಏನಿಲ್ಲ ಸರ. ಆದ್ದರಿಂದ ದಯವಿಟ್ಟು ಇದನ್ನ ವಿಷಯ ತಿಳಿದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅವರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಮಾಡಲಿಲ್ಲ ಅಂದ್ರೆ ಇಲ್ಲಾಂದ್ರೆ ಅವ್ರ ಒಟ್ಟಿಗೆ ದಯಾಮರಣ ಕೊಟ್ಬಿಡ್ಲಿ. ಇವ್ರು ನಮ್ಮ ದೇಶದ ಹೌದಾ ಅಲ್ಲ, ನಮ್ಮ ದೇಶದ ಹೌದಾ ಅಲ್ಲ ಅವರು? ಇವ್ರು ನಮ್ಮ ದೇಶದವ್ರು ಅಲ್ಲದಕ್ಕನ ಈ ರೀತಿ ಇವ್ರ ಮೇಲೆ ಹಿಂಗೆ ಮಾಡಕತ್ತಾರೆ ಅಂತ ಅನಿಸ್ತದೆ ಸರ್. ಆಮೇಲೆ ಇವ್ರನ್ನ ಕೆಲವು ಧನಿಕರು ಸೇರಿ ಇವ್ರ ಮೇಲೆ ಎಲ್ಲರೂ ಸೇರಿ ಹಿಂಗೆ ಒತ್ತಡ ಹಾಕಿ ಇವ್ರಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು. ಆಮೇಲೆ ಲೈಟ್ ಕಟ್ ಮಾಡಿಸಿದ್ದಾರೆ, ಕರೆಂಟ್ ಇಲ್ಲ ಒಂದು ವಾರದ. ಈ ಸಣ್ಣ ಮಕ್ಕಳೆಲ್ಲ ಶಾಲೆಗೆ ಹೆಂಗೆ ಹೋಗ್ಬೇಕು ಸರ್? ಈಗ ಓದ್ಕೆನಕ್ಕೆಲ್ಲ ಇಂಥ ಮಂಡೆ ನಾವೇ ನಮ್ಮ ಮನೆಗೆ 10 ನಿಮಿಷ ಕರೆಂಟ್ ಇಲ್ಲ ಅಂದ್ರೆ ನಾವೆಷ್ಟು ಚಟಪಡಿಸ್ತೀವಿ. ಅಂಥದ್ರೊಳಗೆ ಈ ಮಕ್ಳಿಗೆ ಕರೆಂಟ್ ಇಲ್ಲ, ಇವ್ರಿಗೆ ನೀರಿಲ್ಲ, ಮನೆ ಇಲ್ಲ. ಇವ್ರನ್ನ ಯಾರು ಇಲ್ಲಿ ಹೊಡೆದು ಹಾಕಿದ್ರೆ ಯಾರು ಕೇಳೋ ಅಂತಾರೆ ಯಾರು ಇಲ್ಲ. BJPನ ಬರಲಿ, ಕಾಂಗ್ರೆಸ್ ಬರಲಿ, ಯಾವುದೇ ಸರ್ಕಾರ ಆಗಲಿ ಬಂದಾಗ ಅವ್ರ ಕಡೆ ಓಟ್ ಹಾಕ್ಸಂತಾರೆ. ಅಲ್ಲಿಂದ ಹೋದ್ರೆ ತಿರುಗಿ ಇವ್ರ ಹತ್ರ ಯಾರು ಬರೋದಿಲ್ಲ. ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಇದ್ರ ವಿರುದ್ಧವಾಗಿ. ಮಾಡಿದ್ರು ಸಹ ಯಾರು ಅಧಿಕಾರಿಗಳು ಆಯ್ತು ಆಲಸ್ಯ ಮಾಡ್ತವೆ. ಇನ್ನೊಂದು ದಿನ ಹಕ್ಕುಪತ್ರ ಕೊಡಿ, ಇಲ್ಲಿ ಮಟ್ಟ ಯಾರು ಬಂದು ಕಾಣಕ್ಕೆ ರೆಡಿ ಇಲ್ಲ. ಇಒ ಸರ್ ಅಂತ ಅವ್ರಿಗಂತ ಏನು ವಿಷಯ ಎಲ್ಲ ಏಟ್ ಹೇಳಿದ್ರು ಅವರಿಗೆ ಸಾರ್ವಜನಿಕರಿಗೆ ಏನು ಮಾಡ್ಬೇಕಂತ ವಿಷಯನ ಗೊತ್ತಿಲ್ಲ ಅಂತ ಒಬ್ಬ ನಮ್ಮ ಇಒ ಅಧಿಕಾರಿ ಆದಂತ ಸಾರ್ವಜನಿಕರಿಗೆ ನಾನು ಏನು ಕೊಡ್ಬೇಕು, ಮೂಲಭೂತ ಸೌಕರ್ಯ ಏನು ಕೊಡ್ಬೇಕಂತ ಪರಿಜ್ಞಾನ ಅಲ್ಲ. ತಹಸೀಲ್ದಾರ್ ಆದ್ರೆ ಅವ್ರ ಹಂಗೆ ನಾನೊಬ್ಬ, ನನಗೆ ಭಾಳ ಮರುದು ಜಾಸ್ತಿ, ನೀವು ದಿನಪ್ಪ ಅಂತ ನಾನು ಭೇಟಿ ಆಗ್ಬೇಕು, ಯಾವ ಊರೇ ಅಂತ ಕೇಳಿದೆ. ನಾನು ಆಮೇಲೆ ನಾನು ಏನು ಬೇಕಾದ್ರೆ ನಾನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವು ಓದ್ವಿ, ಭೇಟಿ ಆದ್ವಿ, ಏನು ಮಾಡೋಕ್ಕಾಗ್ತಲ್ಲ ಸರ.
ಇನ್ನೇನು ಸರ ಒಂದೇ ಸರ ಲಾಸ್ಟ್ ಇರೋದು ಇವ್ರು ಈ ಎಲ್ಲ ಸಮಾಜಕ್ಕೆ ಇವ್ರು ಒಟ್ಟಿಗೆ ದಯಾಮರಣ ಕೊಟ್ಬಿಡ್ಲಿ. ಈ ಕರ್ನಾಟಕ ರಾಜ್ಯದ ಹುಟ್ಟಿದ ಒಂದು ತಪ್ಪಿಗೆ, ಈ ರಾಜ್ಯದಲ್ಲಿ ಹುಟ್ಟಿದ ತಪ್ಪಿಗೆ ಒಟ್ಟಿಗೆ ದಯಾಮರಣ ಕೊಟ್ಟು ಅವ್ರಷ್ಟೇ ಸರ್ ನಮ್ದು. ಯಾಕೆ ಗೊತ್ತಾ ಅವ್ರಿಗೇನು ಕೊಡೋಕ್ಕಾಗಿಲ್ಲ ಸರ್. ಮತ್ತೆ ಇನ್ನು ಸರ್ಕಾರದ್ದು ಏನು ಸರ್ ಈಗ ಸರ್ ಈಗ ಸ್ಥಳೀಯ ಶಾಸಕರಿಗೆ ಏನಾದ್ರು ಮನವಿ ಮಾಡ್ಕೊಂಡು? ಸರ್ ಮನವಿ ಮಾಡ್ಕೊಂಡ್ವಿ ಸರ್. ಮನವಿ ಮಾಡ್ಕೊಂಡು ಸರ್ ಸೀತಾರಾಮ್ ರೆಡ್ಡಿ ಅಂತೇಳಿ ಅವ್ರು ಪಿ ಎ ಕರೆದ್ರು ಸರ್. ನಮ್ಮನ್ನ ಕರೆದು ಸರ ಆಯ್ತು ನಾನು ಮಾಡ್ತಾನೆ ಅಂತ ಹೇಳ್ತಾರೆ ಸರ್. ನಾವು ಇವತ್ತು ನಿನ್ನೆ ಫೋನ್ ಕಾಲೇ ಮಾತಾಡೋದು ಸರ್. ಕರೆಂಟ್ ಇಲ್ಲ ಅವ್ರಿಗೆ, ಏನಾರು ಮಾಡಿ ಅಂದ್ರೆ ಹಾಕಕ್ಕೆ ಬರಲ್ಲ, ಹಂಗೆ ಬರಂಗಲ್ಲ, ಬರೀ ಇದ್ದೇ ಹೇಳ್ತಾರೆ ಸರ್. ಮತ್ತೆ ಹೆಂಗೆ ಸರ್ ಯಾವುದೋ ಒಬ್ಬ ಮಿನಿಸ್ಟರ್ ಬರ್ತಾನೆ ಅಂದ್ರೆ ಸರ್ ಇಮ್ಮಿಡಿಯೇಟ್ ಏನು ಬೇಕೆಲ್ಲ ಮಾಡ್ತಾರೆ ಸರ್. ಒಬ್ಬ ಬಡವ್ರು ಬಂದು ಅವ್ರ ಜೀವನ ಮಾಡೋಕ್ಕೆ ಅವ್ರು ಅವಕಾಶ ಕೊಡೋಲ್ಲ ಅಂದ್ರೆ ಹೆಂಗೆ ಸರ್? ಮತ್ತೆ ಹೆಂಗೆ ಬದುಕ್ಬೇಕು ಸರ್ ಅವ್ರ ಮನುಷ್ಯರಲ್ಲ, ಅವ್ರು ನಮ್ಮ ದೇಶದವರಲ್ಲ, ಭಾರತೀಯ ನಾಗರಿಕತೆ ಒಳಗೆ ಅವ್ರು ಸೇರ್ಪಡಲ್ಲ ಅವರು. ಹೆಂಗೆ ಸರ್ ಮತ್ತೆ ಇವ್ರ ಜೀವನದ ಗತಿ? ಒಂದು 6 ರಿಂದ 7 ಸಮಾಜ ಐತೆ ಸರ್ ಇಲ್ಲಿ. ಎಲ್ಲ ಸಮಾಜದ ಒಟ್ಟು ಸೇರಿ ಇದು ಮಲ್ಡಿ, ಬಸಪ್ಪನ ಮಲ್ಡಿ ಅಂತೇಳಿ ಸರ್. ಮುದೇನೂರು ಗ್ರಾಮ, ರಾಣೆಬೆನ್ನೂರು ತಾಲೂಕಿನೊಳಗೆ ಮುದೇನೂರು ಗ್ರಾಮದ ಬಸಪ್ಪನ ಮಲ್ಡಿ ಅಂತ ಹೇಳಿ ಸರ್. ಇಲ್ಲಿ ಮಾಡ ಸರ್ ಅಧಿಕಾರಿಗಳಂತ ತಲೆನೇ ಕೆಡ್ಸಂಗಲ್ಲ ಸರ್. ನಮ್ಮಂತ ಹೋರಾಟಗಾರರಿಗೆ ಹೆಂಗ್ ಮಾಡ್ತಾರೆ ಸರ್? ಇನ್ನು ಸಾರ್ವಜನಿಕರ ಪರಿಸ್ಥಿತಿ ಹೆಂಗ್ ಸರ್? ನೀವ ದಯವಿಟ್ಟು ಸರ್, ನಮಗೆ ಮಾಧ್ಯಮ ಮಿತ್ರರದಿರಿ, ನಮ್ಮ ಸಹೋದರರು, ನೀವ ಇದಕ್ಕೆ ಏನಾದ್ರೂ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಇದು ವಿಷಯ ಮುಟ್ಟಬೇಕು ಸರ್. ಶ್ರೀಯುತ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ವಿಷಯ ಮುಟ್ಟಿ ಇದು ಸಂಬಂಧಪಟ್ಟ ಎಮ್.ಎಲ್.ಎರ್ಗಿಂತ ಸರ್ ಅವ್ರಿಗೆ ಏನು ಇದನ್ನಲ್ಲ ಸರ್, ಅವರಿಗೆ ಬಡವ್ರ ಮೇಲೆ ಕಾಳಜಿನಲ್ಲ ಸರ್. ಕಾಳಜಿ ಇದ್ದದ್ದು ಸರ ಇವತ್ತು ಇವರಿಗೆ ನಾವು ಅವ್ರ PN ಭೇಟಿ ಆದ ತಕ್ಷಣ ಅವ್ರಿಗೆ ಏನಾದರೂ ಒಂದು ಸೂರ್ಯನ ವ್ಯವಸ್ಥೆ ಮಾಡೋದು ತಹಸೀಲ್ದಾರ್ ಸರ್. ಅವ್ರು ಏನು ಕೆಲಸ ಮಾಡಲ್ಲ ಸರ. ದಯವಿಟ್ಟು ಸರ ನೀವು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ಸಂಬಂಧಪಟ್ಟ ಅಧಿಕಾರಿಗೆ ಮುಟ್ಟಿ ನಮ್ಮ ರಾಜ್ಯದ ಕರ್ನಾಟಕ ಮುಖ್ಯಮಂತ್ರಿಗಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಮುಟ್ಬೇಕು ಸರ್. ಅದು ಮುಟ್ಟಿದ ತಕ್ಷಣ ನಮಗೆ ಸರ ನಮ್ಮ ಎಲ್ಲ ಸಮಾಜದಲ್ಲಿ ನ್ಯಾಯ ಸಿಗ್ಬೇಕು, ಹಕ್ಕುಪತ್ರ ಸಿಗ್ಬೇಕು, ಅವ್ರಿಗೆ ಕರೆಂಟ್ ವ್ಯವಸ್ಥೆ ಆಗ್ಬೇಕು ಸರ್. ಇಲ್ಲಾಂದ್ರೆ ಸರ ನಮ್ದು ಒಂದೇ ಸರ ಲಾಸ್ಟ್ ಸರ ನಾವು ಎಲ್ಲರನ್ನ ಕಟ್ಕೊಂಡೇವೆ ಸರ್. DC ಆಫೀಸ್ ಮುಂದೆ ನಾವು ಧರಣಿ ಕೊಡ್ತೇವೆ ಸರ್. ಲಾಸ್ಟ್ ಅಂತಿಮ ಸರ್ ಅದು. ನನ್ನ ಹೆಸರು ಶಿವಪ್ಪ. ಇಲ್ಲೇ ಮಲ್ಡ್ಯಾಗ ವಾಸವಾಗಿರಕತ್ತಿ 20-25 ವರ್ಷ ಸರ್. 35ರಿಂದ 40 ಕುಟುಂಬ ಅದಾವು. ಇವತ್ತಿಗೆ ಕರೆಂಟಿನ ಸೌಲಭ್ಯ ಇಲ್ಲ, ನೀರಿನ ಸೌಲಭ್ಯ ಇಲ್ಲ. ಮಕ್ಕಳಿಗೆ ಓದೋದು ಬರ್ಕನದು ಭಾಳ ತೊಂದರೆ ಆಗತ್ತೆ ಸರ್. ನಾವು ಬೆಳಗ್ಗೆ 7 ಗಂಟೆದಿಂದ ಹೋದ್ರೆ ಸಾಯಂಕಾಲ 7 ಗಂಟೆಗೆ ಬರ್ತಾವೆ ಸರ್. ಅಲ್ಲಿ ಮಟ್ಟ ಮಕ್ಕಳು ಕತ್ತಲ್ದಾಗ ಯಾವ ರೀತಿ ಜೀವನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಸರ್ ಆಯ್ತು, ನಮ್ಮ ಜಿಲ್ಲಾ ಪಂಚಾಯತಿ ಯುವ ಸರ್ ಆಯ್ತು, ಅವ್ರಿಗೆ ಮನವಿ ಕೊಟ್ಟವಿ. ಆದರೂ ಕೂಡ ಬಂದರು, ನೋಡಿದ್ರು. ಇವತ್ತಿಗೆ ನಮಗೆ ಯಾವುದು ಮೂಲಭೂತ ಸೌಕರ್ಯನ ಯಾವುದನ್ನು ನಮಗೆ ಮಾಡಿಕೊಟ್ಟಿಲ್ಲ ಸರ. ಹಿಂಗೆ ಮಾಡ್ಕೊಂತ ಹೋದ್ರೆ ನಾವು ಎಷ್ಟು ದಿನ ಅಂತ ಕತ್ತಲ್ದಾಗಿರಬೇಕು ಸರ. ಅದಕ್ಕೆ ನಮಗೆ ಇಲ್ಲಿರೋಂಥ ಗ್ರಾಮಸ್ಥರಿಗೆ ಎಲ್ಲರಿಗೆ ನಮಗೆ ದಯಾಮರಣ ಕೊಟ್ಟುಬಿಡ್ಲಿ ಅಂತ ನಾವು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸ್ಥಳೀಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಮುಂದಾಗ್ತಾರ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಇಂಥ ತಾಜಾ ಸುದ್ದಿಗಳನ್ನು ನೀವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.